ಇಳುವರಿ ಎಷ್ಟು ಮಟ್ಟಿಗೆ improve ಆಯ್ತು? ಚೆನ್ನಾಗಿದೆ. ಅವಾಗ ನಾವು ಕೆಮಿಕಲ್ ಹಾಕೋದಕ್ಕೂ ಇದಕ್ಕೂ ಭಾರಿ ಡಿಫ್ರೆನ್ಸ್ ಇದೆ. ಓಕೆ, ಎಷ್ಟು ಅಂತ ಒಂದು ಅಂದಾಜಲ್ಲಿ ಹೇಳೋದಾದ್ರೆ? ಅಂದಾಜಲ್ಲಿ ಒಂದು ಎಕರೆಗೆ ಒಂದು 5 ರಿಂದ 6 ಕ್ವಿಂಟಲ್ ಜಾಸ್ತಿ ಬರುತ್ತೆ ಇದಕ್ಕೆ. ಓಕೆ, ಹೌದು. ಒಂದು ಮರಕ್ಕೆ ಎಷ್ಟು ಕೊಡ್ಬೇಕಾಗುತ್ತೆ? ಒಂದು ಮರಕ್ಕೆ ನಾವು 4 kg ಕೊಡ್ತೀವಿ. ಒಂದು ಮರಕ್ಕೆ 4 kg ಸಹಜವಾಗಿ. ಅದ್ರಲ್ಲಿ ಏನೇನಿದೆ ಅಂತ ತಿಳ್ಕೊಬೋದಾ ಯಜಮಾನ್ರೆ? ಸಮೃದ್ಧಿ ಬಯೋ ಫರ್ಟಿಲೈಸರ್ ಅಲ್ಲಿ ಏನೇನಿದೆ ಯಜಮಾನ್ರೆ? ಇದರಲ್ಲಿ ಕೊಟ್ಟಿಗೆ ಗೊಬ್ಬರ ಇದೆ, ಕೋಳಿ ಗೊಬ್ಬರ ಇದೆ, ಮೀನು ಗೊಬ್ಬರ ಇದೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ, ಬೇವಿನ ಹಿಂಡಿ ಇದೆ. ಓಕೆ, ಈಗ ನಾವು ಬೇವಿನ ಹಿಂಡಿ ಎಕ್ಸ್ಟ್ರಾ ತಗೊಳ್ಳೋದು ಉಳಿಯುತ್ತೆ ಹಾಕೊಂಡ್ರೆ. ಓಕೆ, ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದ್ರಲ್ಲೇ ಸಿಕ್ಬಿಡುತ್ತೆ. ಓಕೆ, ಇದನ್ನೇ ಇವಾಗ ಅಡಿಕೆಗೆ, ಕಾಫಿಗೆ, ಎಲ್ಲ ತೆಂಗುಗೆ ಎಲ್ಲದಕ್ಕೂ ಬಳಸಬಹುದು. ಕಾಳು ಮೆಣಸು ಅದೇ ಎಲ್ಲದಕ್ಕೂ ಬಳಸ್ಬೋದು. ಓಕೆ, ನೀವು ಬಿಟ್ಟು ಬೇರೆ ಯಾರಾದ್ರೂ ರೈತರು ಯೂಸ್ ಮಾಡಿ ಅವ್ರು ರಿಸಲ್ಟ್ ಕೊಟ್ಟಿದಾರ, ಅಂದ್ರೆ ಫೀಡ್ಬ್ಯಾಕ್ ಕೊಟ್ಟಿದಾರ? ನಮ್ಮಲ್ಲಿ ತುಂಬಾ ಜನ ಯೂಸ್ ಮಾಡಿದ್ದಾರೆ. ಓಕೆ, ಅವರೆಲ್ಲ ಏನ್ ಹೇಳ್ತಿದ್ದಾರೆ? ಅವರು ತುಂಬಾ ಚೆನ್ನಾಗಿದೆ. ನಾವೆಲ್ಲ ಒಟ್ಟಿಗೆ ಕೆಮಿಕಲ್ ಹಾಕ್ತಿದ್ವಿ, ಆಮೇಲೆ ಕೊಟ್ಟಿಗೆ ಗೊಬ್ಬರ ಸ್ವಲ್ಪ ಕೊಡ್ತಾ ಇದ್ವಿ. ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಸೊಪ್ಪಿನ ಗೊಬ್ಬರ ನಮ್ ಕಡೆ ಬೇರುಳ ಸ್ಟಾರ್ಟ್ ಆಗ್ಬಿಡುತ್ತೆ. ಆಮೇಲೆ ಇದು ಹಾಕಿದ್ಮೇಲೆ ಬೇರುಳ ಕಂಟ್ರೋಲ್ ಆಯ್ತು, ಎಲೆ ಚುಕ್ಕಿ ರೋಗ ಕಂಟ್ರೋಲ್ ಆಯ್ತು, ಆಮೇಲೆ ಕಾಯಿ ಕಟ್ಟೋದು ಪ್ರಮಾಣ ಜಾಸ್ತಿ ಆಯ್ತು. ಓಕೆ, ಆಮೇಲೆ ಬೇಸಿಗೆನಲ್ಲಿ ಡ್ರಾಪಿಂಗ್ ಇರ್ತದೆ, ಆ ಡ್ರಾಪಿಂಗ್ ಕಡಿಮೆ ಆಯ್ತು. ಓಕೆ, ಒಟ್ಟಾರೆಯಾಗಿ ಕಾಳುಮೆಣಸು ತುಂಬಾ ಚೆನ್ನಾಗಿ ಬರ್ತಿದ್ದೆ ಹಾಕಿದ್ಮೇಲೆ. ಕಾಳುಮೆಣಸಿಗೆ ಒಂದು ಸೊರಗ ರೋಗ ಇತ್ತು, ಸೊರಗ ರೋಗ ಕಡಿಮೆ ಆಯ್ತು. ಓಕೆ, ತೆಂಗು ಚೆನ್ನಾಗಿ ಬರುತ್ತೆ. ತೆಂಗು ಚೆನ್ನಾಗಿ ಬರುತ್ತೆ. ತೆಂಗಿಗೆ ಜಾಸ್ತಿ ಕೊಡ್ಬೇಕಾಗತ್ತೆ.